ಈ ಇಂಡಸ್ಟ್ರಿಗೆ ಬಂದಿರೋದು ಮೋಸ್ಟ್ಲಿ ನಾನೇ ಒಬ್ಳು. ನಂಗೆ ಸುತ್ತಮುತ್ತ Okay. ಅಂದ್ರೆ ನನ್ನ ಕಸಿನ್ಸ್ ರಿಲೇಟಿವ್ಸ್ ಅಲ್ಲಿ ನೋಡಿದ್ರೆ ಹ್ಮ್ ಅಪ್ಪ ಅಮ್ಮಂಗೆ ಫಿಲ್ಮ್ ಬಫ್ಸೆ ಆಡಿಯನ್ಸ್ ಆಗಿ ಇಷ್ಟ, Yes. ಬಟ್ ಮಗಳೇ ಮಾಡೋದು ಇಷ್ಟನ ಅದು ಇರ್ಲಿಲ್ಲ. ಅವ್ರಿಬ್ರಿಗೂ ದೇವರ್ ನಾಟ್ ಓಕೆ ವಿತ್ ಜಸ್ಟ್ ಇದು ಬಿಂಬಾಗ್ ಹೋಗ್ತಾ ಇದೆ, ನಾಟಕಗಳು ಮಾಡ್ತಾ ಇದೆ, ಹಾಬಿ ಆಗಿರ್ಲಿ ಅನ್ನೋದೇ ಇದ್ದಿದ್ದು. ನಾನು ಅದನ್ನ ಸೀರಿಯಸ್ ಆಗಿ ಅನ್ಕೊಳ್ದೆ ಇರೋದ್ರಿಂದ ಮೇ ಬಿ ತುಂಬಾ ಒಳಗಡೆ ನನ್ಗೆ ಆಸೆ ಇತ್ತು, ಬಟ್ ಐ ನ್ಯೂ ದಟ್ ಓಕೆ ನನ್ನ ಒಂದು ಕನ್ಸ್ಟ್ರೈನ್ಸ್ ಇದೆ, ನನ್ನ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಐ ಶುಡ್ ನಾಟ್ ಪರ್ಸ್ಯೂ ಇಟ್ ಅಂತ. ಬಟ್ ಅದು ಹೇಳ್ತಾರಲ್ಲ, ನಿಮ್ಗೆ ಒಂದು ಡ್ರೀಮ್ ಇದೆ, ಅದೊಂದು ಇಚ್ಚಿದೆ ಅಂದ್ರೆ ಹೆಂಗಾದ್ರೂ ಮಾಡೋದು, ಆಚೆ ಬಂದೇ ಬರುತ್ತೆ ಅಂತ. ಸೊ ದಟ್ ಈಸ್ ಹೌ. ಆ್ಯಂಡ್ ಫ್ಯಾಮಿಲಿ ಇದರಲ್ಲಿ ಸೌಜನ್ಯ ಹೆಗಡೆ ಅಂತ ಒಬ್ರು ಫೇಮಸ್ ಆಂಕರರ್ ಇದ್ದಾರೆ ಸೌತ್ ಕೆನರಾದಲ್ಲಿ. ಅವರು ಒಂದೆರಡು ಆಕ್ಟಿಂಗ್ ಇದು ಮಾಡಿದ್ದಾರೆ, ಗಿಗ್ಸ್ ಮಾಡಿದ್ದಾರೆ, ಫಿಲ್ಮ್ಸ್ ಅಲ್ಲಿ ಮಾಡಿದ್ದಾರೆ, ಆರ್ಟ್ ಫಿಲ್ಮ್ಸ್ ಎಲ್ಲ. ಅವ್ರು ನನ್ನ ಸಿಸ್ಟರೇ, ದೂರ ರಿಲೇಟಿವ್. ಸೊ ಅದು ಗೊತ್ತಿತ್ತು. ಅಂದ್ರೆ ವಿ ಆಲ್ವೇಸ್ ಫೈಂಡ್ ರೀಸನ್ಸ್ ಅಲ್ವಾ. ಇವಾಗ ನಾನ್ ಮಾಡ್ಬೇಕು ಅಂದ್ರೆ, ಈಗ ನಾನ್ ಮನೇಲಿ ಕನ್ವಿನ್ಸ್ ಮಾಡ್ಬೇಕಂದ್ರೆ ಇನ್ನೊಬ್ರು ಯಾರಾದ್ರೂ ಒಬ್ರು ಬೇಕು. ಗಾಡ್ ಫಾದರ್ ಅಂತ ಹೇಳ್ತಾ ಇದ್ರು ಒಬ್ರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರ್ಬೇಕು. ಸೊ ನಾನು ಯಾವಾಗ್ಲೂ ಅದು ಒಂದು ಇರ್ತಿತ್ತು ನನ್ನ ಪಾಯಿಂಟ್. ಓಕೆ, ಇವ್ರು ಇದಾರೆ, ಇವ್ರ ಹೆಸರು ಹೇಳ್ಬೋದು, ಅವ್ರು ಮಾಡಿದಾರೆ ಅಂದ್ರೆ ನಾನು ಮಾಡ್ಬೋದು ಅಂತ. ಬಟ್ ಅಲ್ಟಿಮೇಟ್ಲಿ ಅದೆಲ್ಲ ವರ್ಕ್ ಆಗಲ್ಲ ಪೇರೆಂಟ್ಸ್ ಕನ್ವಿನ್ಸ್ ಮಾಡಕ್ಕೆ. ಅಂದ್ರೆ ಅವಾಗ ಅನ್ಸಿರುತ್ತೆ, ಇವ್ರ ಹೆಸರು ಹೇಳಿದ್ರೆ ಅವಾಗ ಅವ್ರಿಗೆ ಏನು ಅನ್ಸಲ್ಲ, ಓ ಹೌದು ಮಾಡ್ಬೋದೇನೋ ಅಂತ ಹೇಳ್ಬಹುದು ಅನ್ನೋ ತರ. ಹೌದು, ಮತ್ತೆ ಅವ್ರು ಹೆಂಗೆ ಅವ್ರ ಫ್ಯಾಮಿಲಿ ಲೈಫ್ನು ಲೀಡ್ ಮಾಡ್ತಿದ್ದಾರೆ, ಹೌ ಇಸ್ ಶಿ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್, ಶಿ ಇಸ್ ಪ್ರಿಯಾರಿಟೈಸಿಂಗ್ ಎವ್ರಿಥಿಂಗ್ ಫ್ರಮ್ ವರ್ಕ್ ಟು ಎವ್ರಿಥಿಂಗ್. ಅದನ್ನ ನೋಡಿದಾಗ ಶಿ ಸ್ಟುಡ್ ಔಟ್ ಟು ಬಿ ಅ ರೈಟ್ ಎಕ್ಸಾಂಪಲ್, ಅಟ್ ಲೀಸ್ಟ್ ಫಾರ್ ಮೈ ಫ್ಯಾಮಿಲಿ. ಅಂಡ್ ಐ ಆಲ್ವೇಸ್ ವಾಂಟ್ ದಟ್ ಟು ಹ್ಯಾಪನ್ ಫ್ರಮ್ ಮೀ ಆಲ್ಸೋ. ಅಂದ್ರೆ I don't know, those things are always in my mind. ನಾನು one choice, one decision ತಗೊಂಡ್ರು I will make sure that okay, some girl in future, my cousins or my sisters, if they want to do it, I should set that kind of example ಖಂಡಿತ, where they look up to me. Small way ಅಲ್ಲಿ ಸಕ್ಸಸ್ ಇದ್ರೂ ಪರವಾಗಿಲ್ಲ, but those things are very important.